ಮ್ಯಾನ್. ಚಿತ್ರರಂಗವು ಅನಿಶ್ಚಿತತೆಗಳಿಂದ ಕೂಡಿದಂತಹ ಲೋಕ. ಇಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗಬಹುದು. ನಿರೀಕ್ಷಿಸದ ಅವಕಾಶಗಳು ಕೂಡ ಒಮ್ಮೊಮ್ಮೆ ಕೈ ತಪ್ಪಬಹುದು. ಮತ್ತೊಮ್ಮೆ ಅಚ್ಚರಿಯ ರೀತಿಯಲ್ಲಿ ಹೊಸ ಅವಕಾಶಗಳು ದೊರೆಯಬಹುದು. ಇದೇ ರೀತಿಯ ಚರ್ಚೆ ಇದೀಗ ಸಾಯಿ ಪಲ್ಲವಿ ಮತ್ತು ರುಕ್ಮಿಣಿ ವಸಂತ್ ಅವರನ್ನ ಸುತ್ತುವರೆದಿದೆ. ಹಾಗಾದ್ರೆ ಏನಿದು ವಿಷಯ? ಇವರಿಬ್ಬರ ಸುತ್ತಾ ಇರುವಂತಹ ವಿಚಾರ ಆದ್ರೂ ಏನು ಅನ್ನೋದನ್ನ ಹೇಳ್ತೀನಿ, ಪೂರ್ತಿ ವಿಡಿಯೋ ನೋಡಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಚಿತ್ರರಂಗದಲ್ಲಿ ಅಂದುಕೊಂಡಂತೆ ಎಲ್ಲವೂ ಆಗಲ್ಲ. ಕೆಲವೊಮ್ಮೆ ಬದಲಾವಣೆ ಅನಿವಾರ್ಯ ಅನಿಸಿಬಿಡುತ್ತದೆ. ಸದ್ಯ ಸಾಯಿ ಪಲ್ಲವಿ ಮಾಡಬೇಕಾಗಿದ್ದಂತಹ ಬಯೋಪಿಕ್ ಸಿನಿಮಾದ ಅವಕಾಶ ರುಕ್ಮಿಣಿ ವಸಂತ್ ಅವರ ಪಾಲಾಗಿದೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ಅದ್ಭುತ ಡ್ಯಾನ್ಸ್ ಹಾಗೂ ಸಹಜ ಅಭಿನಯದಿಂದ ಸಾಯಿ ಪಲ್ಲವಿ ಮೋಡಿ ಮಾಡಿದ್ದಾರೆ. ಪ್ರಸಿದ್ಧ ಕರ್ನಾಟಕ ಶಾಸ್ತ್ರೀಯ ಸಂಗೀತಗಾರ್ತಿ ಮತ್ತು ಭಕ್ತಿ ಗೀತೆಗಳ ಗಾಯಕಿ MS ಸುಬ್ಬಲಕ್ಷ್ಮಿ ಬಯೋಪಿಕ್ನಲ್ಲಿ ಸಾಯಿ ಪಲ್ಲವಿ ನಟಿಸ್ತಾರೆ ಎನ್ನಲಾಗಿತ್ತು. ಆದರೆ ಈಗ ಅವಕಾಶ ಕನ್ನಡದ ನಟಿ ರುಕ್ಮಿಣಿ ವಸಂತ್ ಅವರನ್ನ ಹುಡುಕಿ ಬಂದಿದೆ ಎನ್ನಲಾಗ್ತಾ ಇದೆ. ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದಂತಹ ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದಂತಹ ಮೊದಲ ಸಂಗೀತಗಾರ್ತಿ MS ಸುಬ್ಬಲಕ್ಷ್ಮಿ ಜೀವನದ ಕಥೆಯನ್ನ ತೆಲುಗು ನಿರ್ದೇಶಕ MS ಸುಬ್ಬಲಕ್ಷ್ಮಿ ತೆರೆಗೆ ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಸಿನಿಮಾದ ಬಗ್ಗೆ ಭಾರಿ ನಿರೀಕ್ಷೆ ಇದೆ. ಅದರಲ್ಲೂ ಕೂಡ ರುಕ್ಮಿಣಿ ನಾಯಕಿಯಾಗಿ ನಟಿಸ್ತಾರೆ ಅನ್ನೋದು ಕೂಡ ವಿಶೇಷ. ಆದರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಇನ್ನೂ ಕೂಡ ಲಭ್ಯವಿಲ್ಲ. ವಯಸ್ಸಿನಲ್ಲೇ ಕರ್ನಾಟಕ ಸಂಗೀತವನ್ನ ಕಲಿಯಲು ಪ್ರಾರಂಭಿಸಿದಂಥ MS ಸುಬ್ಬಲಕ್ಷ್ಮಿ ಸಾಧನೆಯ ಶಿಖರವೇರಿದವರು. ನಂತರ ಸಾಕಷ್ಟು ಪ್ರಶಸ್ತಿ ಗೌರವಗಳಿಗೆ ಪಾತ್ರರಾದವರು. 4 ತಮಿಳು ಹಾಗೂ 1 ಹಿಂದಿ ಚಿತ್ರದಲ್ಲಿ ಕೂಡ ನಟಿಸಿದ್ರು. ಭಾರತ ರತ್ನದ ಜೊತೆಗೆ ಪದ್ಮಭೂಷಣ, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಪದ್ಮ ವಿಭೂಷಣ ಹೀಗೆ ಹಲವು ಪ್ರಶಸ್ತಿಗಳು ಅವರ ಕೀರ್ತಿಯನ್ನ ಹೆಚ್ಚಿಸಿದ್ವು. ಕನ್ನಡದ ನಟಿ ರುಕ್ಮಿಣಿ ವಸಂತ್ ಈಗ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಗಮನ ಸೆಳೆತಿದ್ದಾರೆ. ಶೀಘ್ರದಲ್ಲೇ ಬಾಲಿವುಡ್ ಅಂಗಳಕ್ಕೂ ಜಿಗಿಲಿದ್ದಾರೆ. ತಮ್ಮ ಅಭಿನಯದ ಮೂಲಕ ಕಮಾಲ್ ಮಾಡ್ತಾ ಇದ್ದಾರೆ. ಇಂತಹ ಸಮಯದಲ್ಲೇ ಆಕೆ MS ಸುಬ್ಬಲಕ್ಷ್ಮಿಯಲ್ಲಿ ನಟಿಸ್ತಾರೆ ಅನ್ನುವಂತ ಸುದ್ದಿ ಕುತೂಹಲವನ್ನ ಮೂಡಿಸಿದೆ. ಸಾಯಿ ಪಲ್ಲವಿ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ ಈ ಬಯೋಪಿಕ್ ಚಿತ್ರದಲ್ಲಿ ನಟಿಸ್ತಾ ಇಲ್ಲ ಅನ್ನುವಂತ ವಿಚಾರಗಳು ಹೆಚ್ಚು ಸದ್ದು ಮಾಡ್ತಾ ಇವೆ. ಕನ್ನಡದ ಟಾಕ್ಸಿಕ್, ತೆಲುಗಿನ ಡ್ರ್ಯಾಗನ್ ಸೇರಿ ಹಲವು ಸಿನಿಮಾಗಳು ಸದ್ಯ ರುಕ್ಮಿಣಿ ಕೈಯಲ್ಲಿವೆ. ರಾಮಾಯಣ ಸರಣಿ ಸಿನಿಮಾಗಳಲ್ಲಿ ಸಾಯಿ ಪಲ್ಲವಿ ನಟಿಸ್ತಾ ಇದ್ದಾರೆ. ಸೀತೆ ಪಾತ್ರದಲ್ಲಿ ಬಣ್ಣವನ್ನ ಹಚ್ಚಿದ್ದಾರೆ. ಧನುಷ್ ಜೋಡಿಯಾಗಿ ಮತ್ತೊಂದು ಚಿತ್ರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಹೆಸರಿಡದ ಮತ್ತೆರಡು ಸಿನಿಮಾಗಳು ಕೂಡ ಆಕೆಯ ಕೈಯಲ್ಲಿವೆ. ಹಾಗಾಗಿ MS ಸುಬ್ಬಲಕ್ಷ್ಮಿ ಬಯೋಪಿಕ್ ಚಿತ್ರದಲ್ಲಿ ಆಕೆ ನಟಿಸಲು ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹ ಊಹಾಪೋಹಗಳು ಶುರುವಾಗಿದೆ. ಗೀತಾ ಆರ್ಟ್ಸ್ ಬ್ಯಾನರ್ ಅಡಿಯಲ್ಲಿ MS ಸುಬ್ಬಲಕ್ಷ್ಮಿ ಬಯೋಪಿಕ್ ಸಿನಿಮಾ ನಿರ್ಮಾಣವಾಗುವಂತಹ ಸಾಧ್ಯತೆ ಇದೆ. 4-5 ವರ್ಷಗಳ ಹಿಂದೆ ರಾಕ್ಲೈನ್ ವೆಂಕಟೇಶ್ ಈ ಸಿನಿಮಾ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು. ವಿದ್ಯಾಬಾಲನ್ ಚಿತ್ರದಲ್ಲಿ ಸುಬ್ಬಲಕ್ಷ್ಮಿ ಪಾತ್ರ ಮಾಡ್ತಾರೆ ಎನ್ನಲಾಗಿತ್ತು. ಬಳಿಕ ಆ ಸುದ್ದಿ ತಣ್ಣಗಾಗಿತ್ತು. ಈಗ ಸಾಯಿ ಪಲ್ಲವಿ ಬದಲು ರುಕ್ಮಿಣಿ ವಸಂತ್ ಅವರ ಕೈ ಸೇರಿದೆ ಅನ್ನೋದೇ ಸದ್ಯ ಇವತ್ತಿನ ಹಸಿ ಬಿಸಿ ಚರ್ಚೆಯಾಗಿದೆ. ಸದ್ಯ ಸಿನಿಮಾ ಯಾವಾಗ ಸೆಟ್ ಏರುತ್ತೋ ಆಗ ಮಾತ್ರವೇ ಅಧಿಕೃತ ಮಾಹಿತಿ ಹೊರ ಬೀಳುತ್ತೆ. ಎಸ್, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.